ನೋಡಿ ಫ್ರೆಂಡ್ಸ್, ಮಂಟಪ ಅಂತೂ ನಮ್ಮ ಮನ್ಯಾಗಿಂದ ರೆಡಿ ಆಗೈತಿ. ಇನ್ನು ಗಣಪತಿ ತರಕ್ಕೆ ಹೋಗ್ಬೇಕ್ರಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಮೊನ್ನೆ ಬಜಾರ್ದಾಗ ಮಾರ್ಕೆಟ್ದಾಗಿನ ಒಂದು ವಿಡಿಯೋ ಮಾಡಿಲ್ಲ, ಅಲ್ಲಿ ಹಿಂದೆ ಮಂಟಪ ಬಿಟ್ಟಿರಲ್ಲ, ಅದನ್ನು ತೊಗೊಂಬಂದಿದ್ದು ನೋಡಿ ಫ್ರೆಂಡ್ಸ. ಈ ಲೈಟ್ಸ್ ಅರೋದು ಮೊನ್ನೆ ತೊಗೊಂಬಂದಿದ್ದೆ. ಈಗ ನೋಡ್ತಾ ಇರ್ಬೋದು, ನಮ್ಮ ಪ್ರಫುಲ್ಲ ಎಲ್ಲ ಮಂಟಪ ರೆಡಿ ಮಾಡಿ ಇಟ್ಟಾನು. ಇರ್ಲಿ ಬಿಡು ಅಷ್ಟೇ ನಡೆಯೋದು. ಮಾಡಿ ಆ ಕಡೆ ಆಗ್ತದೀಗ. ನೋಡಿ ಫ್ರೆಂಡ್ಸ್, ನಾವಿಲ್ಲೀಗ ಗಣೇಶ ಮೂರ್ತಿ ಮಾಡೋ ಹೊರತ ಗಣಪತಿ ತರಕ ಬಂದಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಎಷ್ಟೊಂದು ಸುಂದರವಾಗಿ ವಿವಿಧ ಬಗೆಯ ಗಣೇಶ ಮೂರ್ತಿಗಳನ್ನು ಮಾರಾಟಕ್ಕೆ ಸಿದ್ಧವಾಗಿ ನಿಂತಿದ್ದಾವೆ ಅಂತ ಹೇಳ್ಬೋದು. ಇದರಲ್ಲಿಗೆ ನಾವು ಒಂದು ಗಣೇಶ ಮೂರ್ತಿಯನ್ನು ಚಾಯ್ಸ್ ಮಾಡಿ ಮನೆಗೆ ತೆಗೆದುಕೊಂಡು ಹೋಗ್ತೀವಿ ರೀ. ಇಲ್ಲಿ ನೋಡ್ತಾ ಇರ್ಬೋದು, ಗಣೇಶ ಮೂರ್ತಿಗಳನ್ನು ಅವುಗಳ ಆಕಾರ ಮತ್ತು ಗಾತ್ರ ಒಂದೊಂದು ರೇಟ್ ಬಗೆ ಆಗಿರ್ತತಿ. ಸಣ್ಣ ಗಣಪ, ದೊಡ್ಡ ಗಣಪ ಮತ್ತು ಮೀಡಿಯಮ್ ಒಂದೊಂದು ರೇಟ್ ಬೇರೆ ಇರ್ತದೆ. ದೊಡ್ಡ ಗಣಪತಿಗೆ 5,000, 10,000 ಈ ರೇಂಜ್ಗೆ ಇರ್ತವೆ. ಅಂದರೆ ಅವರ ಆಕಾರದ ಮೇಲೆ ಗಣಪತಿಗಳ ರೇಟನ್ನು ಫಿಕ್ಸ್ ಮಾಡಿರ್ತಾರೆ. ಸಣ್ಣ ಗಣಪತಿಗೆ 500, ಆಮೇಲೆ 700, 1,000, 1,500 ಹೀಗೆ ನಿಮಗೆ ಯಾವ ಥರದ ಗಣಪತಿ ಬೇಕು, ಆ ಥರ ಸೈಜ್ ಬೇಕು, ಅದ್ರ ಮೇಲಿಂದ ರೇಟ್ ಫಿಕ್ಸ್ ಮಾಡಿರ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲ ಬಗೆಯ ಗಣೇಶ ಮೂರ್ತಿಗಳನ್ನು ನೋಡಲು ನೀವು ಇಲ್ಲಿ ಕಾಣ್ತೈತಿ. ದೊಡ್ಡ, ಸಣ್ಣ, ಮಧ್ಯ, ಒಂದು ಮೀಡಿಯಮ್ ಗಾತ್ರದ್ದು ಇರ್ತವೆ. ಈಗ ನಾವು ಅದರಲ್ಲೇ ಒಂದು ಮೀಡಿಯಮ್ ಗಾತ್ರದ ಗಣಪತಿಯನ್ನು ನಾವು ತೊಗೊಂಡು ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ. ನಿಮಗೆ ತೋರಿಸ್ತೇವೆ, ನೋಡ್ತಾ ಇರ್ಬೋದು ಇಲ್ಲೇ. ತುಂಬ ತಲೆ ಮೇಲೆ ಏನಾರ ಹಾಕೋಬೇಕ. ಈ ಕಡೆ ಏನು ಸರಿ ಮಾಡಿ ಸರಿಯಾಗಿ ಬೆಳಗಲ್ಲ ಅಂದ್ರೆ ಹಂಗ್ಯಾಕೆ ಬೆಳಗತ್ತೆ ಇಲ್ಲಿ. ನೀ ಪೂಜನ್ ಮುದಿ ಕಡೆ ಹಚ್ಚಲಿ ಸರಿಯಾಗಿ. ಆರತಿ ಬೆಳಗಲ್ಲ ಒಂದಿಟ್ಟು ಇಲ್ಲಿ ತಗೋ, ಇಲ್ಲಿ ಆರತಿ ಅದಾನ. ತಗೋ.
ಇಡ್ಲವನ ಇಡೀನು ಹಾಂ Sonia. ಈ ಕಡೆ ನೋಡ ನೋಡಕ್ ನೀವು ಹೋಗ್ಲೇ ಅಲ್ಲಿ ಹೋಗ್ರಿ ಎಲ್ಲರೂ ನಿಲ್ರಲ್ಲಿ ಹೋಗ್ರ ಈ ಕಡೆ ನೋಡ್ರ ಈ ಕಡೆ ನೀ ಈ ಕಡೆ ನೋಡಿ ಚೋಟಪ್ಪ ಚೋಟ್ಯಾ ನೀಚೆ ಕಡೆ ನಿಲ್ಲ ಇಲ್ಲಿ ನೋಡ್ಲೆ ಗುಡ್ ನಿಲ್ ನೋಡ್ರಿ ಗಪ್ಪಂಗ ಇನ್ನೊಂದು ಈ ಕಡೆ ನಿಲ್ಲ ನಾಟೊಳಗೆ ನೀ ಈ ಕಡೆ ಸ್ಪೂನ್ ತೆಗಿ ಚೋಟೆ ಸ್ವಲ್ಪ ಈಚೆ ಕಡೆ ಯಾಕೆ ಹಾಂ ಈ ಕಡೆ ನೋಡಿ ಈ ಕಡೆ ಇಲ್ಲಿ ಕೈ ಮುಗಿಲೆ ನೋಡಿ ಕಡೆ ರೈಟ್